ನಮಸ್ಕಾರ ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಜೂನ್ 26ರಿಂದ ಜೂನ್ 30ರವರೆಗೆ ನಡೆಯಲಿರುವ ಮಹತ್ತರ ಬದಲಾವಣೆಯ ಬಗ್ಗೆ ಅತ್ಯಂತ ಆಳವಾಗಿ ತಿಳಿಯಲಿದ್ದೇವೆ. ಕುಂಭರಾಶಿಯವರೇ, ಒಂದು ಕ್ಷಣ ಪ್ರಶಾಂತವಾಗಿ ಕಣ್ಣು ಮುಚ್ಚಿ ಯೋಚಿಸಿ. ಜೀವನ ಎಂದರೆ ಕೇವಲ ಸಂತೋಷ ಮಾತ್ರವಲ್ಲ, ಪ್ರತಿ ನಿಮಿಷವೂ ಒಂದು ಪರೀಕ್ಷೆ. ಕೆಲವು ದಿನಗಳು ಕಷ್ಟಗಳು, ಕೆಲವು ದಿನ ಕಣ್ಣೀರು, ಮತ್ತೆ ಕೆಲವು ದಿನ ಸುಖಗಳು. ಇವೆಲ್ಲವೂ ಒಂದು ಚಕ್ರದಂತೆ ತಿರುಗುತ್ತಲೇ ಇರುತ್ತವೆ. ಪ್ರಕೃತಿಯಲ್ಲಿ ಹಗಲಿನ ನಂತರ ರಾತ್ರಿ ಬರುವುದು ಎಷ್ಟು ಸಹಜವೋ, ನಿಮ್ಮ ಜೀವನದಲ್ಲಿ ಸುಖದ ನಂತರ ಕಷ್ಟ ಬರುವುದು ಕೂಡ ಅಷ್ಟೇ ಸಹಜ. ಈ ಬದಲಾವಣೆಗಳ ಹಿಂದಿರುವ ಅಸಲಿ ರಹಸ್ಯ ಗ್ರಹಗಳ ಚಲನೆಯಲ್ಲಿದೆ. ಆದರೆ ಈ ಚಲನೆಯನ್ನು ಆಳುವುದು ನಿಮ್ಮ ಕರ್ಮ ಸಿದ್ಧಾಂತ. ನೀವು ಭೂತಕಾಲದಲ್ಲಿ ಏನನ್ನು ಬಿತ್ತಿದ್ದೀರೋ ಅದನ್ನೇ ಈಗ ಬೆಳೆಯಾಗಿ ಕಟಾವು ಮಾಡುತ್ತಿದ್ದೀರಾ. ಯಾರಾದರೂ ನಿಮ್ಮನ್ನು ವಂಚಿಸಿದ್ದಾರೆ ಎಂದರೆ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಒಂದು ಪಾಠವನ್ನು ಕಲಿಸಲು ಬಂದ ಕೇವಲ ಮಾಧ್ಯಮ ಮಾತ್ರ. ಅದಕ್ಕೆ ಬೇಸರ ಪಡಬೇಡಿ, ಕಣ್ಣೀರು ಹಾಕಬೇಡಿ. ಈ ಆರ್ಥಿಕ ಸಂಕಷ್ಟಗಳು, ಈ ಸಾಲದ ಬಾಧೆಯನ್ನು ನೋಡಿ ಹೆದರದೆ ನೀವು ನಿಮ್ಮ ಯುದ್ಧವನ್ನು ಅಲ್ಲೇ ಸೋತಂತೆ ಲೆಕ್ಕ. ಇದು ನನಗೆ ಸಿಕ್ಕ ಪ್ರಾರಬ್ಧ, ಇದರ ಹಿಂದೆ ಯಾವುದೋ ಒಂದು ದೈವ ಸಂಕಲ್ಪವಿದೆ ಎಂದು ನಂಬಿ ನಿಲ್ಲುವವನೇ ವಿಜಯವು ವರಿಸುತ್ತದೆ. ಮೀನರಾಶಿಯಲ್ಲಿ ಶನಿಯ ಸಂಚಾರ, 6ನೇ ಮನೆಯಲ್ಲಿ ಗುರು ಮತ್ತು ಶುಕ್ರರು ಮೈತ್ರಿ, ಇವೆಲ್ಲವೂ ನಿಮ್ಮ ಜೀವನದ ಕೆಲವು ಏರಿಳಿತಗಳನ್ನು ಸ್ಪಷ್ಟವಾಗಿಸುತ್ತವೆ. ಈ ಗ್ರಹಗಳ ಬದಲಾವಣೆಯಿಂದಾಗಿ ನೀವು ಕಚೇರಿಯಲ್ಲಿ ರಾಜಕೀಯವನ್ನು, ಕುಟುಂಬದಲ್ಲಿ ವಾದಗಳನ್ನು ಮತ್ತು ಆರ್ಥಿಕವಾಗಿ ಏರಿಳಿತಗಳನ್ನು ಎದುರಿಸಬೇಕಾಗಿ ಬರಬಹುದು. ಆದರೆ ಗಮನಿಸಿ, ಈ ಏರಿಳಿತಗಳು ನಿಮ್ಮ ದೌರ್ಬಲ್ಯವನ್ನು ತೋರಿಸಲು ಬಂದಿಲ್ಲ, ನಿಮ್ಮಲ್ಲಿರುವ ಅಸಲಿ ವ್ಯಕ್ತಿತ್ವವನ್ನು ಹೊರಹಾಕುವುದಕ್ಕಾಗಿ ಬಂದಿವೆ. ಈ 6ನೇ ಮನೆಯಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿದ್ದಾಗ ನೀವು ತಿಳಿಯದಂತೆಯೇ ನಿಮ್ಮ ಶತ್ರುಗಳು ದುರ್ಬಲರಾಗುತ್ತಾರೆ. ಆದರೆ ನೀವು ಆ ಗ್ರಹಗಳ ಶಕ್ತಿಯನ್ನು ಗಮನಿಸದೆ ಸಣ್ಣ ಪುಟ್ಟ ಜಗಳಗಳಿಗೆ ಒಳಗಾದರೆ ಆ ಅದ್ಭುತವಾದ ಯೋಗವನ್ನು ನೀವು ಕಳೆದುಕೊಳ್ಳುತ್ತೀರಾ. ಸ್ಥಿರ ವಿಷಯದಲ್ಲಿಯೂ ಕುಜನ ಪ್ರಭಾವ ನಿಮಗೆ ಆತಂಕ ಉಂಟು ಮಾಡುತ್ತಿರುವುದು ನಿಜವೇ? ಆದರೆ ಈ ಸಮಸ್ಯೆಯ ಹಿಂದೆ ನಿಮಗೊಂದು ದೊಡ್ಡ ಪಾಠವಿದೆ. ಅದೇನೆಂದರೆ, ಮನುಷ್ಯರನ್ನು ನಂಬುವ ಮುನ್ನ 1ಕ್ಕೆ 10 ಬಾರಿ ಯೋಚಿಸುವುದು. ತುಂಬ ಜನ ಈ ಕಷ್ಟಗಳ ಇನ್ನೆಷ್ಟು ದಿನ ಎಂದು ಕೇಳಿಕೊಳ್ಳುತ್ತಾರೆ. ನಿಜ ಹೇಳಬೇಕೆಂದರೆ ಗ್ರಹಗಳು ನಿಮ್ಮ ಕರ್ಮಗಳನ್ನು ವೇಗವಾಗಿ ತೊಡೆದುಹಾಕಲು ಪ್ರಯತ್ನಿಸುತ್ತಿವೆ. ಈ 5 ದಿನಗಳಲ್ಲಿ ನಿಮಗೆ ಎದುರಾಗುವ ಪ್ರತಿ ಸಂಘರ್ಷ, ಪ್ರತಿ ವಿಮರ್ಶೆ, ಪ್ರತಿ ನಂಬಿಕೆ ದ್ರೋಹವನ್ನು ನಿಮ್ಮ ಕರ್ಮಗಳಲ್ಲಿ ಮುಕ್ತಾಯಗೊಳಿಸುವ ಒಂದು ಪ್ರಕ್ರಿಯೆ ಎಂದು ಭಾವಿಸಿ. ನೀವು ಯಾರ ಮೇಲೆಯೂ ಕೋಪ ತೋರಿಸದೆ ಪ್ರಶಾಂತವಾಗಿ ನಿಮ್ಮ ಕೆಲಸವನ್ನು ನೀವು ಮಾಡಿಕೊಂಡು ಹೋದರೆ ಜೂನ್ 30ರ ವೇಳೆಗೆ ನಿಮಗೆ ತಿಳಿಯದೆ ಒಂದು ದೊಡ್ಡ ಮಾನಸಿಕ ಪ್ರಶಾಂತತೆ ಲಭಿಸುತ್ತದೆ. ನೀವು ಎಷ್ಟೇ ಬೆಳೆದರೂ ನಿಮ್ಮ ವಿನಯ ಮತ್ತು ನಿಮ್ಮ ತಾಳ್ಮೆಯು ನಿಮ್ಮನ್ನು ಕಾಪಾಡುತ್ತದೆ. ಕರ್ಮ ಸಿದ್ಧಾಂತವನ್ನು ಒಂದು ಬ್ಯಾಂಕ್ ಖಾತೆಗೆ ಹೋಲಿಸಿ ನೋಡಿ. ನಾವು ಮಾಡುವ ಪ್ರತಿ ಒಳ್ಳೆಯ ಕೆಲಸವೂ ಒಂದು ಠೇವಣಿ, ನಾವು ಮಾಡುವ ಪ್ರತಿ ಕೆಟ್ಟ ಕೆಲಸವೂ ಒಂದು ಹಿಂಪಡೆಯುವಿಕೆ. ನಮ್ಮಲ್ಲಿ ಬಹಳಷ್ಟು ಜನರು ಜೀವನದಲ್ಲಿ ಕಷ್ಟಗಳು ಬಂದ ತಕ್ಷಣ ನಾನು ಮಾಡಿದ ಪಾಪವೇನು ಎಂದು ದೇವರನ್ನು ಪ್ರಶ್ನಿಸುತ್ತಾರೆ. ಆದರೆ ಆ ಕಷ್ಟಗಳು ನೀವು ಈ ಜನ್ಮದಲ್ಲಿ ಮಾಡಿರುವುಗಳಾಗಿದ್ದರೆ ಕಳೆದ ಜನ್ಮಗಳಿಂದ ನೀವು ಹೊತ್ತು ತರುತ್ತಿರುವ ಕರ್ಮಗಳ ಬಾಕಿ ಆಗಿರಬಹುದು. ದೇವರು ನಿಮಗೆ ಅನ್ಯಾಯ ಮಾಡುತ್ತಿಲ್ಲ, ಕೇವಲ ನಿಮ್ಮ ಕರ್ಮದ ಖಾತೆಯನ್ನು ಸರಿದೂಗಿಸುತ್ತಿದ್ದಾನೆ. ನೀವು ಪಡೆಯುತ್ತಿರುವ ಈ ಯಾತನೆ ನೀವು ಪಾವತಿಸುತ್ತಿರುವ ಕರ್ಮಗಳ ಬಡ್ಡಿಯಾಗಿದೆ. ಈ ಬಡ್ಡಿ ಪಾವತಿಸುವುದು ಮುಗಿದ ತಕ್ಷಣ ನಿಮ್ಮ ಜೀವನದಲ್ಲಿ ಮತ್ತೆ ಸುಖಗಳು ಮರಳಿ ಬರಲು ಪ್ರಾರಂಭವಾಗುತ್ತವೆ. ಜೂನ್ 26 ಮತ್ತು 27 ವೃತ್ತಿ ಜೀವನದ ಪರೀಕ್ಷೆ. 6ನೇ ಮನೆಯಲ್ಲಿ ಗುರು ಶುಕ್ರರ ಮೈತ್ರಿಯಿಂದಾಗಿ ವೃತ್ತಿಪರವಾಗಿ ನಿಮಗೆ ಕತ್ತಿ ಅಂಚಿನ ನಡಿಗೆಯಂತಿರುತ್ತದೆ. ಕೆಲಸದ ಒತ್ತಡ ಒಂದು ಕಡೆಯಾದರೆ ಜೊತೆಯಲ್ಲಿರುವ ಉದ್ಯೋಗಿಗಳು ಬೆನ್ನಿಗೆ ಇರಿಯುವ ಪ್ರಯತ್ನಗಳು ಇನ್ನೊಂದು ಕಡೆ. ಕಚೇರಿಯಲ್ಲಿ ಯಾರು ನಿಮ್ಮೊಂದಿಗೆ ತುಂಬ ಸ್ನೇಹದಿಂದ ಇರುತ್ತಿದ್ದಾರೋ ಅವರೇ ಈಗ ನಿಮ್ಮ ತಪ್ಪುಗಳನ್ನು ಹುಡುಕಿ ಮೇಲಧಿಕಾರಿಗಳ ಹತ್ತಿರ ಹೇಳುವ ಸಾಧ್ಯತೆ ಇರುತ್ತದೆ. ಈ 2 ದಿನಗಳು ನಿಮ್ಮ ಕೆಲಸವನ್ನು ನೀವು ಮಾಡಿಕೊಳ್ಳಿ. ನಿಮ್ಮ ದಾಖಲೆಗಳನ್ನು ನಿಮ್ಮ ಬಳಿಯೇ ಭದ್ರವಾಗಿ ಇಟ್ಟುಕೊಳ್ಳಿ.
ಕುಜನು 4ನೇ ಮನೆಯಲ್ಲಿ ಇರುವುದರಿಂದ ಇದು ನಿಮ್ಮ ಕುಟುಂಬಕ್ಕೆ ಪರೀಕ್ಷೆಯ ಸಮಯ. ಮನೆಯಲ್ಲಿ ಇರುವವರೊಂದಿಗೆ ಸಣ್ಣ ಜಗಳವು ದೊಡ್ಡದಾಗಿ ಬೆಳೆಯಬಹುದು. ಮುಖ್ಯವಾಗಿ ತಂದೆಯ ಕಡೆ ಸಂಬಂಧಿಕರೊಂದಿಗೆ ಅಥವಾ ಆಸ್ತಿ ವಿಷಯದಲ್ಲಿ ಜಾಗರೂಕರಾಗಿರಿ. ಒಂದು ವೇಳೆ ನೀವು ಆಸ್ತಿ ಪತ್ರಗಳ ಮೇಲೆ ಸಹಿ ಮಾಡಬೇಕಾಗಿದ್ದರೆ ಆ 2 ದಿನಗಳ ಕಾಲ ಮುಂದೂಡುವುದು ಒಳ್ಳೆಯದು. ಶನಿ 2ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಬಾಯಿಂದ ಬರುವ ಮಾತು ಹರಿತವಾದ ಕತ್ತಿಯಂತೆ ಇರುತ್ತದೆ. ನಾವು ಕೋಪದಲ್ಲಿ ಆಡಿದ ಮಾತು ಮರಳಿ ಬಾರದು. ಮುಖ್ಯವಾಗಿ ನಿಮ್ಮ ಜೀವನ ಸಂಗಾತಿ ಅಥವಾ ನಿಮ್ಮ ಹೆತ್ತ ತಂದೆ ತಾಯಿಯೊಂದಿಗೆ ಮಾತನಾಡುವಾಗ ಎಚ್ಚರದಿಂದಿರಿ. ಈ ದಿನ ಸಾಧ್ಯವಾದಷ್ಟು ಮಿತಭಾಷಿಯಾಗಿರಿ. ಶನಿ ಭಗವಾನನು ಮೀನರಾಶಿಯಲ್ಲಿ ಅಂದರೆ ನಿಮ್ಮ ರಾಶಿಗೆ 2ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. 2ನೇ ಮನೆ ಎಂದರೆ ಧನಸ್ಥಾನ. ಈ ಸಮಯದಲ್ಲಿ ನಿಮ್ಮ ಕೈಗೆ ಒಂದಿಷ್ಟು ಹಣ ಬರುತ್ತದೆ, ಆದರೆ ಅದು ನಿಮ್ಮ ಜೇಬಿನಲ್ಲಿ ನಿಲ್ಲುವುದಿಲ್ಲ. ಆ ಹಣ ಹಳೆಯ ಸಾಲ ತೀರಿಸಲು ಅಥವಾ ಕುಟುಂಬದ ಆಕಸ್ಮಿಕ ಖರ್ಚುಗಳಿಗೆ ಹೊರಟು ಹೋಗುತ್ತದೆ. ಇಲ್ಲಿ ಶನಿದೇವನು ನಿಮಗೆ ನೀಡುತ್ತಿರುವ ಸಂದೇಶ ಒಂದೇ: ಉಳಿತಾಯ ಮಾಡುವುದನ್ನು ಕಲಿಯಿರಿ. ಈ 5 ದಿನಗಳಲ್ಲಿ ಆಡಂಬರಕ್ಕೆ ಹೋಗಿ ಖರ್ಚು ಮಾಡಬೇಡಿ ಹಾಗೂ ಯಾರಿಗೂ ಕೈಗಾಡವಾಗಿ ಸಾಲ ನೀಡಬೇಡಿ. ನೀವು ಎಲ್ಲರಿಗಾಗಿ ಕಷ್ಟಪಡುತ್ತೀರಿ, ಎಲ್ಲರ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತೀರಿ, ಆದರೆ ನಿಮಗೆ ಮರಳಿ ಸಿಗುವುದು ನಿಂದನೆಗಳು ಮಾತ್ರ. ಶನಿದೇವನು ಇಲ್ಲಿ ನಿಮಗೊಂದು ಕಠಿಣವಾದ ನಿಜವನ್ನು ತೋರಿಸುತ್ತಿದ್ದಾನೆ. ಯಾರಿಗಾಗಿ ನೀವು ಸರ್ವಸ್ವವನ್ನು ನೀಡುತ್ತಿದ್ದೀರೋ ಅವರ ಅಸಲಿ ಸ್ವರೂಪವನ್ನು ನಿಮಗೆ ಪರಿಚಯಿಸುತ್ತಿದ್ದಾನೆ. ಅದಕ್ಕೆ ಯಾರಿಂದಲೂ ಕೃತಜ್ಞತೆಯನ್ನು ನಿರೀಕ್ಷಿಸಬೇಡಿ. ನಮ್ಮ ಹಿರಿಯರು ಹೇಳಿದ ಒಂದು ದೊಡ್ಡ ಮಾತಿದೆ: ದೋಣಿಗಳು ಬಂಡಿಗಳಂತೆ, ಬಂಡಿಗಳು ದೋಣಿಗಳಂತೆ ಎಂದು. ಇದು ಕೇವಲ ಕಾಲದ ಬಗ್ಗೆ ಹೇಳಿದ ಮಾತು ಮಾತ್ರವಲ್ಲ, ನಿಮ್ಮ ಜೀವನದ ಬಗ್ಗೆಯೂ ಹೌದು. ಗ್ರಹಗಳ ಬದಲಾವಣೆ ಎಂದರೆ ನಿಮ್ಮ ಜೀವನದಲ್ಲಿ ಹೊಸ ಋತು ಬಂದಂತೆ. ಈಗ ನಿಮ್ಮ ಜೀವನ ಬಂಡಿಯಂತೆ ನೆಲದ ಮೇಲೆ ನಡೆಯುತ್ತಾ ಕಷ್ಟಪಡುತ್ತಿರಬಹುದು, ಆದರೆ ಗ್ರಹಗಳು ಬದಲಾಗುತ್ತಿದ್ದಂತೆ ಅವು ನಿಮಗೆ ದೋಣಿಯಂತೆ ಸಮುದ್ರದ ಮೇಲೆ ಸಾಗುವ ಅದೃಷ್ಟವನ್ನು ನೀಡುತ್ತದೆ. ರಾಹು ಕೇತುಗಳಾಗಲಿ ಶನಿ ಗುರುಗಳಾಗಲಿ ಪ್ರತಿ ಗ್ರಹವೂ ಒಂದು ನಿಶ್ಚಿತ ಕಾಲದ ನಂತರ ರಾಶಿ ಬದಲಾಯಿಸುತ್ತದೆ. ಇಂದು ಕಷ್ಟದಲ್ಲಿದ್ದೀರಾ ಎಂದು ಬೇಸರ ಪಡಬೇಡಿ, ಏಕೆಂದರೆ ನಿಮ್ಮ ವಿಜಯದ ದೋಣಿ ಸಾಗುವ ದಿನಗಳು ಹತ್ತಿರದಲ್ಲಿಯೇ ಇವೆ. ಆರೋಗ್ಯದ ದೃಷ್ಟಿಯಿಂದ 6ನೇ ಮನೆ ಸಕ್ರಿಯವಾಗಿರುವುದರಿಂದ ನೀವು ಕೊಂಚ ಎಚ್ಚರಿಕೆಯಿಂದ ಇರಬೇಕು. ಮುಖ್ಯವಾಗಿ ಅಸಿಡಿಟಿ ಮತ್ತು ಪಿತ್ತ ದೋಷಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಈ 5 ದಿನಗಳು ಸಿಹಿ ಪದಾರ್ಥಗಳಿಂದ ದೂರವಿರಿ. ಯೋಗ ಮತ್ತು ಧ್ಯಾನ ನಿಮಗೆ ಅದ್ಭುತವಾದ ಮಾನಸಿಕ ಪ್ರಶಾಂತತೆಯನ್ನು ನೀಡುತ್ತವೆ. ನಿಮ್ಮ ಒಳಗಡೆ ನೀವು ಹೊರುತ್ತಿರುವ ಆ ಬಾಧೆಗಳನ್ನು, ಭಯಗಳನ್ನು ಈ ದಿನಗಳಲ್ಲಿ ಪ್ರಶಾಂತವಾಗಿ ಧ್ಯಾನ ಮಾಡುತ್ತಾ ದೈವಕ್ಕೆ ಬಿಟ್ಟು ಬಿಡಿ. ಈ 5 ದಿನಗಳ ಕಾಲ ಉಂಟಾಗುವ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಲು ಭಕ್ತಿ ಜ್ಯೋತಿಷ್ಯವಾಣಿ ನಿಮಗೆ ಸೂಚಿಸುವ ಪರಿಹಾರಗಳು ಹೀಗಿವೆ. ಶನಿದೋಷ ನಿವಾರಣೆಗೆ ನಿಮ್ಮ ಮಾತಿನಲ್ಲಿ ಮಾಧುರ್ಯ ಹೆಚ್ಚಾಗಲು ಮತ್ತು ಶನಿಯ ಕೃಪೆಗೆ ಪ್ರತಿದಿನ ಶಿವಾಲಯದಲ್ಲಿ ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗಿಸಿ. ಕುಜನ ಪ್ರಭಾವ ತಗ್ಗಿಸಲು, ಮನೆಯಲ್ಲಿನ ಅಶಾಂತಿಯನ್ನು ಹೋಗಲಾಡಿಸಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಕೆಂಪು ಹೂಗಳಿಂದ ಪೂಜೆ ಮಾಡಿ. ಸಾಲದ ಬಾಧೆಯಿಂದ ಮುಕ್ತಿ ಹೊಂದಲು, ಆರ್ಥಿಕವಾಗಿ ಬುದ್ಧಿವಂತಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಗುರುವಾರದಂದು ದಕ್ಷಿಣಾಮೂರ್ತಿಯನ್ನು ಆರಾಧಿಸಿ. ಈ ವಿಡಿಯೋ ನೋಡುತ್ತಿರುವ ಪ್ರತಿ ಮಿತ್ರನಿಗೂ ನಮ್ಮ ಭಕ್ತಿ ಜ್ಯೋತಿಷ್ಯ ವಾಣಿ ಚಾನಲ್ ಕಡೆಯಿಂದ ವಿನಂತಿ: ಒಂದೇ ಧೈರ್ಯವಾಗಿರಿ. ವಿಜಯ ನಿಮ್ಮದೇ. ಸೋಲನ್ನು ಗೆಲುವಿನ ಮೆಟ್ಟಿಲನ್ನಾಗಿ ಬದಲಾಯಿಸಿಕೊಳ್ಳಿ. ಸಾಲದ ಬಾಧೆಗಳು ನಿಮ್ಮ ಸಾಮರ್ಥ್ಯವನ್ನು ಕುಗ್ಗಿಸಲು ಸಾಧ್ಯವಿಲ್ಲ. ನೀವು ಪಡುತ್ತಿರುವ ಈ ಕಷ್ಟಗಳು ಜೀವನದ ಶಾಶ್ವತ ನೆಲೆಗಳಲ್ಲ. ಇವು ಕೇವಲ ಪ್ರಯಾಣದಲ್ಲಿ ಎದುರಾಗುವ ತಿರುವುಗಳು ಮಾತ್ರ. ಯಾರು ತನ್ನ ಕಷ್ಟವನ್ನು ತಾನೇ ನಂಬಿಕೊಂಡು ತಾಳ್ಮೆಯಿಂದ ಕಾಲಕ್ಕಾಗಿ ಕಾಯುತ್ತಿರುತ್ತಾರೋ ಅವರನ್ನು ಆ ಮಹಾದೇವನು ಎಂದಿಗೂ ಕೈ ಬಿಡುವುದಿಲ್ಲ. ಈ ಜ್ಯೋತಿಷ್ಯ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ, ಇದು ನಿಮಗೆ ಧೈರ್ಯ ತುಂಬಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆ ನಿಮ್ಮ ಜೀವನದಲ್ಲಿ ನೀವು ಎದುರಿಸುತ್ತಿರುವ ಅತಿ ದೊಡ್ಡ ಸವಾಲು ಏನೆಂಬುದನ್ನು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ಭಕ್ತಿ ಜ್ಯೋತಿಷ್ಯವಾಣಿ ಚಾನಲನ್ನು ಹೊಸದಾಗಿ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಜೀವನದ ಪ್ರತಿ ಬದಲಾವಣೆಯನ್ನು ನಿಮಗೆ ಕಾಲಕ್ಕೆ ತಿಳಿಸುತ್ತಾ ನಾವು ನಿಮಗೆ ಸದಾ ಬೆಂಬಲವಾಗಿ ಇರುತ್ತೇವೆ. ಧನ್ಯವಾದಗಳು.